ಉತ್ತರ ಕರ್ನಾಟಕ ರೆಸಿಪಿ ನೋಡಾಕತ್ತಿರುವ ಎಲ್ಲ ವೀಕ್ಷಕರಿಗೂ ನಿಮ್ಮ ಮನೆ ಮಗಳು ತ್ರಿವೇಣಿ ಪಾಟೀಲ್ ಮಾಡುವ ನಮಸ್ಕಾರಗಳು. ಈಗ ಹೆಂಗಿದ್ರು ಮಾವಿನಕಾಯಿ ಸೀಸನ್ ಬಂದೈತ್ರಿ. ನಾನು ಮಾವಿನಕಾಯಿಯಿಂದ ವೆರೈಟಿ ರೆಸಿಪಿಗಳು ಮಾಡಿ ತೋರ್ಸಾಕತ್ತೀನಿ. ನಿಮಗೆ ಏನಾರ ಬೇರೆ ರೆಸಿಪಿಗಳು ಗೊತ್ತಿತ್ತಂದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ, ನಾನು ನಿಮ್ಗೆ ಅದನ್ನ ಮಾಡಿ ತೋರಿಸ್ತೀನಿ ರೀ. ಇವತ್ತು ನಾನು ಒಂದೇ ವಿಡಿಯೋದಲ್ಲಿ 2 ನಮೂನಿ ರೆಸಿಪಿ ಮಾಡಾಕತ್ತೀನಿ ರೀ. ಮಾವಿನಕಾಯಿ ಗುಳಮ್ಮ, ಮಾವಿನಕಾಯಿ ಚಟ್ನಿ ರೀ. ಈ ಮಾವಿನಕಾಯಿ ಗುಳಮ್ಮ ಮಾವಿನಕಾಯಿ ಚಟ್ನಿ ಹೆಂಗೆ ಮಾಡೋದಂತೆ ನೋಡ್ಕೊಂಬರೋಣ ಬರ್ರಿ. ಮೊದಲೇದಾಗಿ ನಾನು ಒಂದು 4 ಮಾವಿನಕಾಯಿ ತೊಗೊಂಡಿನಿ. ಇವು ಚಲೋತ್ನೆ ತೊಳೆದು ಒರೆಸಿ ಇಟ್ಕೊಂಡೇನಿ. ಇದು ಜಾಮ್ ಮಾಡಾಕ್ರಿ, ಇದು ಚಟ್ನಿ ಮಾಡಾಕ್ರಿ. ಈ ರೀತಿ ಗಿಳಿ ಮೋತಿ ಮಾವಿನಕಾಯಿ ತಗೋರಿ. ಇದು ತೋತಾಪುರಿ ಅಂತಾರೆ, ಗಿಳಿ ಮೋತಿ ಅಂತಾರೆ, ನೀವೇನು ಕರಿತೀರಿ ಕರೀರಿ. ನಾನು ಈ ರೀತಿ ಮಾವಿನಕಾಯಿ ತೊಗೊಂಡಿನಿ. ಇದು ಸಿಪ್ಪಿ ತೆಗೆದು ತುರ್ಕೋತೀನಿ ರೀ. ಈಗ ಸಪ್ಪಗಿರ್ತಾವ್ರಿ, ಅಷ್ಟೊಂದು ಹುಳಿ ಇರಲ್ಲ. ಹುಳಿ ಮಾವಿನಕಾಯಿ ತೊಗೊಂಡ್ರೆ ಬೆಲ್ಲ ಜಾಸ್ತಿ ಹಾಕೋಬೇಕಾಗ್ತದೆ, ಬೆಲ್ಲ ಸಕ್ಕರೆ. ಹಾಗಾಗಿ ನಾನು ಇವತ್ತು ಸಪ್ಪ ಇರಿಸಿ ಮಾವಿನಕಾಯಿ ತೊಗೊಂಡೇನಿ ರೀ. ಈಗ ಇದು ಸಿಪ್ಪಿ ತಕ್ಕೋತೀನಿ ರೀ. ಒಂದು ಪೀಲರ್ ತೊಗೊಂಡು ಈ ರೀತಿ ಸಿಪ್ಪಿ ತಕ್ಕೋತೀನಿ ರೀ. ಇದೇ ರೀತಿ 4 ಮಾವಿನಕಾಯಿದು ಸಿಪ್ಪೆ ತಕ್ಕೋತೀನಿ ರೀ. ಈಗ ನಾನು 4 ಮಾವಿನಕಾಯಿದು ಸಿಪ್ಪೆ ತಕ್ಕೊಂಡೇನಿ ರೀ. ಇದು ಒಂದು ಚಟ್ನಿ ಮಾಡ್ಕೋತೀನಿ ರೀ. ಇವು 3 ಗುಳಂಬ ಮಾಡ್ತೀನಿ ರೀ. ಈಗ ಚಟ್ನಿ ಮಾಡೋಕೆ ಸಣ್ಣಗೆ ಕಟ್ ಮಾಡ್ಕೋತೀನಿ ರೀ. ಈಗ ನಾನು ಒಂದು ಮಾವಿನಕಾಯಿ ತೊಗೊಂಡಿನಿ. ನಿಮ್ಗೆ ಎಷ್ಟು ಚಟ್ನಿ ಬೇಕು ನೋಡಿಕೊಂಡು ನೀವು ಮಾಡ್ಕೋಬೋದು. ನಾವು ಒಂದು ಮಾವಿನಕಾಯ್ದು ಮಾತ್ರ ಮಾಡ್ಕೋತೀನಿ ನೋಡಿರಿ. ಈ ರೀತಿ ಸಣ್ಣಗೆ ಕಟ್ ಮಾಡಿಕೊಂಡು ಮಿಕ್ಸಿ ಮಾಡ್ಕೋತೀನಿ ರೀ. ಈ ರೀತಿ ಪೂರ್ತಿ ಮಾವಿನಕಾಯಿ ಕಟ್ ಮಾಡ್ಕೋತೀನಿ ರೀ. ಪೂರ್ತಿ ಕಟ್ ಮಾಡೋದು ತೋರಿಸಿದ್ರೆ ವಿಡಿಯೋ ಲೆಂದಿ ಆಗ್ತೈತೆ ರೀ. ಹಾಗಾಗಿ ನಾನು ಪೂರ್ತಿ ಕಟ್ ಮಾಡ್ಕೊಂಡಾದ್ಮೇಲೆ ತೋರಿಸ್ತೀನಿ ರೀ. ಈಗ ನಾನು ಅದೊಂದು ಮಾವಿನಕಾಯಿ ಪೂರ್ತಿ ಕಟ್ ಮಾಡ್ಕೊಂಡಿನಿ. ಈಗ ಇದು ಚಟ್ನಿ ಮಾಡಾಕ್ರಿ. ಈಗ ಇಲ್ಲಿ 3 ಮಾವಿನಕಾಯಿ ಇಟ್ಕೊಂಡಿನಲ್ಲ, ಈಗ ಇದು ತುರ್ಕೋತೀನಿ ರೀ. ನೋಡಿ ಈ ರೀತಿ ತುರ್ಕೋಬೇಕ್ರಿ. ನಾ 3 ಮಾವಿನಕಾಯಿ ತುರಿ ತೋರಿಸಿದ್ರೆ ವಿಡಿಯೋ ಲೆಂದಿ ಆಗ್ತೈತಿ. 3 ಮಾವಿನಕಾಯಿ ತುರ್ಕೊಂಡು ತರ್ತೀನಿ ರೀ. ಈಗ ನಾನು 3 ಮಾವಿನಕಾಯಿ ತುರ್ಕೊಂಡಿನಿ. ಇಷ್ಟ ಆಗೈತೆ ನೋಡ್ರಿ. ಈಗ ನಾನು ಮಾವಿನಕಾಯಿ ಚಟ್ನಿ, ಮಾವಿನಕಾಯಿ ಗುಳಂಬ ಹೆಂಗೆ ಮಾಡ್ತೀನಿ ನಿಮ್ಗೆ ಗೊತ್ತಾಗಬೇಕು ಅನ್ನೋದಾದ್ರೆ ಪೂರ್ತಿ ವಿಡಿಯೋ ನೋಡ್ರಿ, ಸ್ಕಿಪ್ ಮಾಡಲಾರ್ದೆ ನಿಮಗೆ ಗೊತ್ತಾಗ್ತೈತೆ ರೀ. ಈಗ ನಾನು ಒಂದು ಪಾತ್ರೆ ಇಟ್ಕೋತೀನಿ ರೀ. ಈಗ ಫಸ್ಟಿಗೆ ಗುಳಂಬ ಮಾಡ್ಕೋತೀನಿ ರೀ. 1 ಸ್ಪೂನ ಗಸಗಸಿ ತೊಗೊಂಡೇನಿ ರೀ, ಅವು ಹುರ್ಕೋತೀನಿ ನೋಡ್ರಿ. ಇವು ಆದಷ್ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೋಬೇಕಾಗ್ತೈತೆ ರೀ. ಹೈ ಫ್ಲೇಮಲ್ಲಿ ಇಟ್ಟರೆ ಹೊತ್ತು ಸಾಧ್ಯತೆ ಇರ್ತೈತೆ ರೀ. ಇವು ಸಣ್ಣ ಇರ್ತಾವಲ್ರಿ, ಬೇಗ ಹೊತ್ತುತ್ತಾವ್ರಿ. ಇವು ಒಂದು ಸ್ವಲ್ಪ ಕಲರ್ ಚೇಂಜ್ ಆಗುವವರೆಗೆ ಹುರ್ಕೊಂಡ್ರೆ ಸಾಕು. ಇವು ಚಟಪಟ ಸೌಂಡ್ ಬರ್ತಾವೆ, ಬೇಗ ಹುರಿದು ಬಿಡ್ತಾವ್ರಿ. ಈಗ ನೋಡಿರಿ, ಇವು ಗಸಗಸಿ ಹುರಿದಾವು, ನಾ ತಕ್ಕೋತೀನಿ ನೋಡಿರಿ. ಈಗ ನಾನು ಗಸಗಸಿ ಹುರಿದು ತಕ್ಕೊಂಡಿನಿ. ವಾಪಸ್ ಅದೇ ಪಾತ್ರೆ ಇಟ್ಕೊಂಡಿನಿ. ಈಗ ಇದ್ರಾಗ 1-2 ಸ್ಪೂನಷ್ಟು ತುಪ್ಪ ಹಾಕೋತೀನಿ ರೀ. ಈ ತುಪ್ಪ ಕರಗಲ್ರಿ. ಈಗ ತುರಿದಿರು ಮಾವಿನಕಾಯಿ ನಾ ತುಪ್ಪ ಏನು ಹಾಕೊಂಡಲ್ರಿ, ಆ ಪಾತ್ರೆಗೆ ಹಾಕೋತೀನಿ ನೋಡಿರಿ. ನಾನು ಸ್ವಲ್ಪ ಸಪ್ಪೆ ಇರು ಮಾವಿನಕಾಯಿ ತೊಗೊಂಡಿನಿ, ತೋತಾಪುರಿ ಮಾವಿನಕಾಯಿ ತೊಗೊಂಡಿನಿ. ಹಾಗಾಗಿ 3/4 kg ಅಷ್ಟು ತೊಗೊಂಡಿನಿ. 3 ಮಾವಿನಕಾಯಿ ಬಂದೈತ್ರಿ. ಇದು ಚಲೋ ಹೊತ್ತಿಗೆ ಹುರ್ಕೋಬೇಕು ರೀ. ನಾವು ತುಪ್ಪ ಹಾಕಿ ಹುರ್ಕೋಬೇಕಾಗ್ತದೆ. ತುಪ್ಪ ಹಾಕಿಲ್ಲ ಅಂದ್ರೆ ಪಾತ್ರೆಗೆ ಅಂಟು ಸಾಧ್ಯತೆ ಇರ್ತೈತಿ. ಹಾಗಾಗಿ ತುಪ್ಪ ಹಾಕೊಂಡು ಹುರ್ಕೋಬೇಕಾಗ್ತೈತಿ. ಇದು ಗುಳಂಬಲ್ಲ, ಜಾಮ್ ಥರ ಬರ್ತೈತಿ. ಹಾಗಾಗಿ ಸ್ವಲ್ಪ ತುಪ್ಪ ಹಾಕೊಂಡ್ರೆ ಟೇಸ್ಟ್ ಕೊಡ್ತೈತ್ರಿ. ಇದು ಹಸಿ ವಾಸನೆ ಹೋಗೋವರೆಗೆ ಹುರ್ಕೋಬೇಕ್ರಿ. ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗ್ಬೇಕ್ರಿ. ಇದು ಮಿಕ್ಸ್ ಮಾಡ್ತಾನೆ ಇರ್ಬೇಕ್ರಿ. ನೀವು ಕೈ ಬಿಟ್ಟರೆ ಹೊತ್ತು ಸಾಧ್ಯತೆ ಇರ್ತೈತಿ. ಈ ರೀತಿ ಮಿಕ್ಸ್ ಮಾಡ್ತಾ ನೀವು ಹುರ್ಕೋಬೇಕಾಗ್ತೈತೆ ರೀ. ಆದಷ್ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡ್ರೆ ಹೊತ್ತಂಗಿಲ್ಲ ರೀ, ಚಲೋ ಹೊತ್ತಿಗೆ ಬರ್ತೈತೆ ರೀ. ನೀವು ಎಷ್ಟು ಚಲೋ ಹುರ್ಕೋತಿರಲ್ರಿ, ಗುಳಂಬ ಅಷ್ಟು ಚಲೋ ಬರ್ತೈತೆ ರೀ. ನೀವು ಮಾವಿನಕಾಯಿ ಸೀಸನಲ್ಲಿ ಮಾಡಿಟ್ರೆ ವರ್ಷ ಪೂರ್ತಿ ತಿನ್ಬೋದು ರೀ. ಚಪಾತಿಗೆ ಹಾಕೊಂಡು ತಿನ್ಬೋದು, ರೊಟ್ಟಿ ಜೊತೆ ತಿನ್ಬೋದು, ಜಾಮ್ ಥರ ನೀವು ಬ್ರೆಡ್ಡಿಗೆ ಹಾಕೊಂಡು ತಿನ್ಬೋದು. ಎಲ್ಲದಕ್ಕೂ ಚಲೋದ್ರಿ ಇದು. ಊಟದ ಜೊತೆಗೆ ಮಸ್ತಾಗಿರ್ತೈತೆ ರೀ. ಈಗ ಹೆಂಗಿದ್ರು ಮಾವಿನಕಾಯಿ ಸೀಸನ್ ಐತಲ್ರಿ, ಹಸಿ ಮಾವಿನಕಾಯಿ ಸಿಗ್ತಾವೆ. ನೀವು ಈ ರೀತಿ ಗುಳಂಬ ಮಾಡಿ ಡಬ್ಬಿ ತುಂಬಿಟ್ರೆ ನೀವು ಎನಿ ಟೈಮ್ ತಿನ್ಬೋದು ರೀ. ನಾನು ಪ್ರತಿ ವರ್ಷವೂ ಮಾಡ್ತಾನೆ ಇರ್ತೀನಿ. ಈ ವರ್ಷವೂ ಮಾಡಾಕತ್ತಿದ್ದಾರೆ, ಹಾಗಾಗಿ ನಿಮ್ಮ ಜೊತೆಗೂ ಶೇರ್ ಮಾಡ್ಕೊಳಕತ್ತೀನಿ ರೀ. ಈಗ ನೋಡಿರಿ, ಇದು ಹುರಿಲಿ, ಅಷ್ಟೊತ್ತಿಗೆ ನಾವು ಚಟ್ನಿ ಮಾಡ್ಕೊಳ್ಳೋಣ. ಈಗ ನಾನು ಒಂದು ಮಿಕ್ಸಿ ಜಾರ್ ತೊಗೊಂಡೇನಿ ರೀ. ಇದು ಕಟ್ ಮಾಡಿಟ್ಕೊಂಡಿದ್ನಲ್ರಿ ಮಾವಿನಕಾಯಿ, ಅದು ಹಾಕ್ಕೋತೀನಿ ನೋಡಿರಿ. ನಾನು 1 ಮಾವಿನಕಾಯಿ ಪೂರ್ತಿ ಹಾಕ್ಕೊಂಡಿನಿ. ನೀವು ಹೆಚ್ಚು ಕಮ್ಮಿ ಮಾಡ್ಕೋಬೋದು, ಅಷ್ಟೇ ಎಷ್ಟೇ ಅಂತಿರಲ್ಲ. ನಿಮ್ಮ ಮನೆಯಾಗ ಎಷ್ಟು ಜನ ಇರ್ತಾರೆ ನೋಡಿಕೊಂಡು ನೀವು ಹಾಕ್ಕೋಬೇಕಾಗ್ತೈತೆ ರೀ. ಈಗ ನಾನು ಒಂದು 4-5 ಹಸಿ ಮೆಣಸಿನ್ಕಾಯಿ ತೊಗೊಂಡಿನಿ, ಅವು ಹಾಕ್ಕೋತೀನಿ ನೋಡಿರಿ. ಸ್ವಲ್ಪ ಕರಿಬೇವು ತೊಗೊಂಡಿನಿ, ಕರಿಬೇವು ಹಾಕ್ಕೋತೀನಿ ರೀ. ಸ್ವಲ್ಪ ಕೊತ್ತಂಬರಿ ತೊಗೊಂಡಿನಿ, ಕೊತ್ತಂಬರಿನೂ ಹಾಕ್ಕೋತೀನಿ ರೀ. ಸ್ವಲ್ಪ ಬೆಳ್ಳುಳ್ಳಿ ತೊಗೊಂಡಿನಿ, ಬೆಳ್ಳುಳ್ಳಿ ಹಾಕ್ಕೋತೀನಿ ನೋಡಿರಿ. ಸ್ವಲ್ಪ ಜೀರಿಗೆ ತೊಗೊಂಡಿನಿ, ಜೀರಿಗೆನೂ ಹಾಕ್ಕೋತೀನಿ ರೀ. ಈ ಮಾವಿನಕಾಯಿ ಹುಳಿ ಇರ್ತೈತಲ್ರಿ, ಸ್ವಲ್ಪ ಬೆಲ್ಲ ಬೇಕಲ್ಲ, ಹಾಗಾಗಿ ನಾನು ಸ್ವಲ್ಪ ಬೆಲ್ಲ ಹಾಕ್ಕೋತೀನಿ ನೋಡಿರಿ. ನಿಮ್ಗೆ ಹುಳಿ ಇಷ್ಟ ಇದ್ರೆ ಹಿಂಗೆ ಮಾಡ್ಕೊರಿ. ಭಾಳ ಹುಳಿ ಆಗುತ್ತೆ ಅನ್ನೋದಾದ್ರೆ ಒಂದು ಸ್ವಲ್ಪ ಶೇಂಗದ ಕಾಳು ಹಾಕೋರಿ. ಇವು ಶೇಂಗದ ಕಾಳು ಹುರಿದು ಇಟ್ಕೊಂಡಿರಿ. ನಾನು ಒಂದು ಅರ್ಧ ಕಪ್ನಷ್ಟು ಶೇಂಗದ ಕಾಳು ಹಾಕ್ಕೋತೀನಿ ನೋಡಿರಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋತೀನಿ ರೀ. ಈಗ ಇದು ನುಣ್ಣಗೆ ರುಬ್ಕೋತೀನಿ ರೀ ನಾನು ಚಟ್ನಿ. ಈಗ ನೋಡಿರಿ, ನಾನು ಮಾವಿನಕಾಯಿ ಚಟ್ನಿ ರುಬ್ಕೊಂಡಿನಿ. ಈ ರೀತಿ ರೆಡಿ ಆಗೈತೆ ನೋಡಿರಿ.
ಇದು ಬಿಸಿ ಬಿಸಿ ರೊಟ್ಟಿಗೆ, ಚಪಾತಿಗೆ, ಅನ್ನಕ್ಕೆ ಎಲ್ಲದಕ್ಕೂ ಮಸ್ತ್ ಇರ್ತೈತೆ ರೀ. ಮಾವಿನಕಾಯಿ ಚಟ್ನಿ ತುಪ್ಪ ಹಾಕೊಂಡು ಬಿಸಿ ರೊಟ್ಟಿ ಜೊತೆಗೆ ಒಳ್ಳೆ ಕಾಂಬಿನೇಷನ್ ರೀ. ಈಗ ನೋಡಿರಿ ನಾನು ಅಲ್ಲಿ ಚಟ್ನಿ ರೆಡಿ ಮಾಡ್ಕೊಂಬಂದೆ. ಈಗ ಮಾವಿನಕಾಯಿ ಹುರಿಯಾಕಿಟ್ಟಿದ್ನಲ್ಲ ರೀ, ಮಾವಿನಕಾಯಿನೂ ಹುರಿದೈತಿ ನೋಡಿ, ಕಲರ್ ಚೇಂಜ್ ಆಗ್ಯದ, ಲೈಟ್ ಆಗೈತಿ ನೋಡಿ. ಈ ರೀತಿ ಹುರ್ಕೋಬೇಕಾಗ್ತದೆ ರೀ. ನಿಮ್ಮ ವಿಡಿಯೋದಾಗ ನೋಡಿದ್ರೆ ಗೊತ್ತಾಗ್ತೈತೆ ನೋಡಿರಿ. ನಾನು ಒಂದೇ ವಿಡಿಯೋದಲ್ಲಿ 2 ರೆಸಿಪಿಗಳು ಮಾಡಿ ತೋರಿಸ್ತೀನಿ ಅಂತ ಹೇಳಿದ್ನಲ್ಲ ರೀ. ಒಂದು ಮಾವಿನಕಾಯಿ ಚಟ್ನಿ, ಒಂದು ಮಾವಿನಕಾಯಿ ಗುಳಂಬ ರೀ. ಈಗ ಮಾವಿನಕಾಯಿ ಚಟ್ನಿ ರೆಡಿ ಆಯ್ತು ರೀ. ಈಗ ಗುಳಂಬ ಮಾಡ್ಕೊಳಕತ್ತೀನಿ ನೋಡಿರಿ. ಇದು ಹುರಿದೈತಿ ರೀ ಮಾವಿನಕಾಯಿ. ಈಗ ಇದಕ್ಕೆ 1 ಕಪ್ ಬೆಲ್ಲ ಹಾಕೋತೀನಿ ರೀ. ಇವು ಸಪ್ಪೆ ಮಾವಿನಕಾಯಿ ಇರೋದ್ರಿಂದ 1 ಕಪ್ ಸಾಕು ರೀ. 1 ಕಪ್ ಹಾಕೋತೀನಿ ನೋಡಿರಿ. ಹುಳಿ ಇರೋ ಮಾವಿನಕಾಯಿ ತೊಗೊಂಡಿದ್ರೆ ನೀವು ಬೆಲ್ಲ ನೋಡ್ಕೊಂಡು ಹಾಕ್ಕೊಡ್ರಿ. ಈಗ ನೋಡಿರಿ ನಾವು 1 ಕಪ್ ಬೆಲ್ಲ ಹಾಕ್ಕೊಂಡಿನಿ. ಇದು ಬೆಲ್ಲ ಎಲ್ಲ ಪೂರ್ತಿ ಕರಗಬೇಕು ರೀ. ಕರಗಿ ಒಂದೆಡೆ ಪಾಕವರೆಗೆ ಬರ್ಬೇಕು ರೀ. ಇದು ಗಟ್ಟಿ ಆಗ್ಬೇಕು ರೀ. ನಾನು ಬೆಲ್ಲ ಹಾಕಿದ ತಕ್ಷಣ ನಮ್ಮ ಕ್ಯಾಮ್ರಾ ಆಫ್ ಆಯ್ತು ರೀ. ಹಾಗಾಗಿ ನಿಮ್ಗೆ ಕರಗೋದು ಬಂದಿಲ್ಲ ಅನಿಸುತ್ತೆ. ಈಗ ಬೆಲ್ಲ ಪೂರ್ತಿ ಕರಗಾಕತ್ತೈತೆ ನೋಡಿರಿ. ಪೂರ್ತಿ ಕರಗಿ ಒಂದೆಡೆ ಪಾಕವರೆಗೆ ಬರ್ಬೇಕು ರೀ. ಇದು ಗಟ್ಟಿ ಆಗ್ಬೇಕು ರೀ. ಒಂದು 5 ರಿಂದ 6 ನಿಮಿಷ ಬೇಯಿಸ್ಕೋಬೇಕು ರೀ. ಈಗ ನೋಡಿರಿ ಬೆಲ್ಲ ಕರಗಾಕತ್ತೈತಿ, ಮಾವಿನಕಾಯಿನೂ ಕುದಿಯಾಕತ್ತೈತಿ. ಇದು ಕೊಟ್ಟ ನೀರು ಹಚ್ಚಕ್ಕೆ ಹೋಗ್ಬೇಡ್ರಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ ರೀ. ನೀವು ಅನ್ಬೋದು ರೀ ಯಾರಾದರೂ ಗುಳಂಬಿಗೆ ಉಪ್ಪು ಹಾಕ್ತಾರೇನ್ರಿ ಅಂಥೇಳಿ. ಇದು ಹುಳಿ ಇರೋದ್ರಿಂದ ಸ್ವಲ್ಪ ಉಪ್ಪು ಹಾಕೊಂಡ್ರೆ ಟೇಸ್ಟ್ ಕೊಡ್ತೈತೆ. ಹಾಗಾಗಿ ನಾನು ಸ್ವಲ್ಪ ಉಪ್ಪು ಹಾಕೊಳಕತ್ತೀನಿ. ನೀವು ಬೇಕಂದ್ರೆ ಹಾಕೋಬೋದು, ಬೇಡಂದ್ರೆ ಸ್ಕಿಪ್ ಮಾಡ್ಬೋದು. ಒಂದು ಚಿಟಿಕೆ ಹಾಕೋತೀನಿ ನೋಡಿರಿ. ನಿಮ್ಗೆ ವಿಡಿಯೋದಾಗ ನೋಡಿದ್ರೆ ಗೊತ್ತಾಗ್ತಿರ್ಬೇಕು. ಒಂದು ಚಿಟಿಕೆ ಹಾಕೊಂಡೇನಿ ರೀ. ನಾವು ಯಾವುದೇ ಸಿಹಿ ಅಡುಗೆ ಮಾಡಾಗ ಒಂದು ಚಿಟಿಕೆ ಉಪ್ಪು ಹಾಕ್ಕೊಂಡ್ರೆ ಟೇಸ್ಟ್ ಕೊಡ್ತೈತೆ ರೀ. ಹಾಗಾಗಿ ಒಂದು ಸ್ವಲ್ಪ ಉಪ್ಪು ಹಾಕ್ಕೋಬೇಕು ರೀ. ನಾನೀಗ ಉಪ್ಪು ಹಾಕ್ಕೊಂಡೇನಿ ನೋಡಿರಿ. ಈಗ ನಾವು 4-5 ನಿಮಿಷ ಬೇಯಿಸ್ಕೊಂಡಿನಿ. ಈ ರೀತಿ ಆಗೈತೆ ನೋಡಿರಿ. ಈಗ ಇದಕ್ಕೆ ಸ್ವಲ್ಪ ಗಸಗಸಿ ಹಾಕ್ಕೋತೀನಿ. ಗಸಗಸಿನ ಹುರಿದಿಟ್ಟಿದ್ನಲ್ಲ ರೀ, ಅವು ಹಾಕ್ಕೋತೀನಿ ನೋಡಿರಿ. ಸ್ವಲ್ಪ ಏಲಕ್ಕಿ ಪೌಡ್ರ್ ಹಾಕ್ಕೋತೀನಿ ನೋಡಿರಿ. ಇದೆಲ್ಲ ಚಲೋ ಹೊತ್ತಿಗೆ ಮಿಕ್ಸ್ ಮಾಡ್ಕೋತೀನಿ ನೋಡಿರಿ. ಈ ರೀತಿ ಗಟ್ಟಿ ಆಗ್ಬೇಕು ರೀ. ನಾನು ಬೆಲ್ಲ ಹಾಕಿ ಮಾಡ್ಕೊಂಡೇನಿ ರೀ. ನೀವು ಬೇಕಾದ್ರೆ ಸಕ್ಕರೆ ಹಾಕಿನೂ ಮಾಡ್ಕೊಬೋದು ರೀ. ನಾನೇನು ತೊಗೊಂಡಿದ್ನಲ್ಲ ರೀ, 1.5 ಕಪ್ ಮಾವಿನಕಾಯಿ ತುರಿ, 1 ಕಪ್ ಬೆಲ್ಲ. ಆ ಅಳತೆಯಲ್ಲಿ ತೊಗೊಂಡ್ರೆ ಕರೆಕ್ಟಾಗಿ ಬರ್ತೈತೆ ರೀ. ಇಲ್ಲ ನಿಮ್ಮ ಮಾವಿನಕಾಯಿ ತುಂಬ ಹುಳಿ ಇದ್ದು ಅಂದ್ರೆ ಸಮ ಹಾಕೋರಿ. 1.5 ಕಪ್ ಮಾವಿನಕಾಯಿ ತುರಿಗೆ 1.5 ಕಪ್ ಬೆಲ್ಲ ಹಾಕೋರಿ. ಇಲ್ಲ ಸಕ್ಕರೆ ಹಾಕೋತೀನಿ ಅಂದ್ರೆ ಸಕ್ಕರೆ ಹಾಕೋಬೋದು ರೀ. ಈಗ ನೋಡಿರಿ ಇದು ಮಾವಿನಕಾಯಿ ಗುಳಂಬ, ಮಾವಿನಕಾಯಿ ಚಟ್ನಿ ಎರಡೂ ರೆಡಿ ಆಯ್ತು ನೋಡಿರಿ. ಈಗ ನಾನು ಸರ್ವ್ ಮಾಡ್ತೀನಿ ನೋಡಿರಿ ಎಷ್ಟು ಮಸ್ತಾಗಿ ಬಂದೈತಿ. ನೀವು ನಿಮ್ಮ ಮನೆ ಮಾಡ್ಕೊಂಡ್ರೆ ನಿಮಗೂ ಗೊತ್ತಾಗ್ತೈತೆ ರೀ. ಈಗ ನಾನು ಮಾವಿನಕಾಯಿ ಗುಳಂಬ, ಮಾವಿನಕಾಯಿ ಚಟ್ನಿ ಏನು ಮಾಡ್ಕೊಂಡ್ನಲ್ಲ ರೀ, ಅದು ಸರ್ವ್ ಮಾಡ್ತೀನಿ ನೋಡಿರಿ. ಈಗ ನೋಡಿರಿ ಎಷ್ಟು ಮಸ್ತಾಗಿ ಬಂದೈತಿ. ನೀವು ನಿಮ್ಮ ಮನೆ ಮಾಡ್ಕೊಂಡ್ರೆ ನಿಮಗೂ ಗೊತ್ತಾಗ್ತೈತೆ ರೀ. ಈಗ ನಾನು ಮಾವಿನಕಾಯಿ ಗುಳಂಬ ಸರ್ವ್ ಮಾಡೀನಿ. ಈಗ ಮಾವಿನಕಾಯಿ ಚಟ್ನಿ ಮಾಡ್ಕೊಂಡಿದ್ನಲ್ಲ ರೀ, ಮಾವಿನಕಾಯಿ ಚಟ್ನಿನೂ ಸರ್ವ್ ಮಾಡ್ತೀನಿ ನೋಡಿರಿ. ನಾನು ಹೇಳಿದ್ನಲ್ಲ ರೀ ಒಂದೇ ವಿಡಿಯೋದಾಗ 2 ರೆಸಿಪಿ ಮಾಡಿ ತೋರಿಸ್ತೀನಿ ಅಂತ ಹೇಳಿ. ಈಗ ನಾನು 2 ರೆಸಿಪಿನೂ ಸರ್ವ್ ಮಾಡಕತ್ತೀನಿ ನೋಡಿರಿ. ಬಿಸಿ ಬಿಸಿ ರೊಟ್ಟಿ ಜೊತೆಗೆ ತುಪ್ಪ ಹಾಕೊಂಡು ತಿಂದ್ರೆ ಮಾವಿನಕಾಯಿ ಚಟ್ನಿ ಸರಿ ಹೋಗುತ್ತೆ ರೀ. ಈ ಗುಳಂಬ ಚಪಾತಿ ಜೊತೆಗೆ ಇಲ್ಲ ಬ್ರೆಡ್ ಜೊತೆಗೆ ಸರ್ವ್ ಮಾಡ್ಕೋಬೋದು ರೀ. ನೋಡಿದ್ರಲ್ರಿ ವೀಕ್ಷಕರೇ, ಮಾವಿನಕಾಯಿ ಗುಳಂಬ, ಮಾವಿನಕಾಯಿ ಚಟ್ನಿ ಒಂದೇ ವಿಡಿಯೋದಾಗ 2 ರೆಸಿಪಿ ಮಾಡಿ ತೋರಿಸಿನಿ ರೀ. ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೆ ನೋಡಿಕೊಂಡು ನೀವು ಮಾಡ್ಕೋಬೋದು ರೀ. ಚಟ್ನಿ ಆದ್ರೆ ಒಂದೇ ದಿನದಾಗ ಮುಗಿಸ್ಬೇಕಾಗ್ತೈತೆ ರೀ. ಯಾಕಂದ್ರೆ ನಾವು ಶೇಂಗಾದ ಕಾಳು ಹಾಕಿರ್ತೀವಿ. ಈ ಗುಳಂಬ ಆದ್ರೆ ನೀವು ವರ್ಷ ಪೂರ್ತಿ ಇಟ್ಕೊಂಡು ತಿನ್ಬೋದು ರೀ. ನಾನು ಮಾವಿನಕಾಯಿ ಗುಳಂಬ ಮಾಡೀನಿ, ಮಾವಿನಕಾಯಿ ಚಟ್ನಿನೂ ಮಾಡೀನಿ ರೀ. ಈ ಮಾವಿನಕಾಯಿ ಗುಳಂಬ, ಮಾವಿನಕಾಯಿ ಚಟ್ನಿ ಮಾಡೋ ಪದ್ಧತಿ ನಿಮ್ಗೆ ಏನಾರು ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ. ಧನ್ಯವಾದಗಳು.